ಯತ್ನಾಳ್ ಬಂಡಾಯಕ್ಕೆ ಮುರುಗೇಶ್ ನಿರಾಣಿ ಅವರು ಟೀಕೆಯನ್ನು ವ್ಯಕ್ತಪಡಿಸಿದ್ರು. ಇದೀಗ ಮುರುಗೇಶ್ ನಿರಾಣಿ ವಿರುದ್ಧ ಶಾಸಕ ಯತ್ನಾಳ್ ಮತ್ತೆ ಕಿಡಿಕಾರಿದ್ದಾರೆ. ವಿಜೇಂದ್ರ ಅಲ್ಲಲ್ಲಿ ಬೀದಿ ನಾಯಿಗಳನ್ನ ಬಿಟ್ಟಿದ್ದಾರೆ. ಆ ಹಂದಿ ನಾಯಿಗಳ ಬಗ್ಗೆ ನನ್ನ ಬಳಿ ಕೇಳಕ್ ಬರಬೇಡಿ ಅಂತ ಯತ್ನಾಳ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಿಡಿಕಾರಿದ್ದಾರೆ ಸ್ವಪಕ್ಷದವರ ವಿರುದ್ಧವೇ. ಹಾಗೆ ನೋಡೋದಾದ್ರೆ ಶಾಸಕ ಯತ್ನಾಳ್ ಮತ್ತು ಮುರುಗೇಶ್ ನಿರಾಣಿ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಹಲವು ದಿನಗಳಿಂದಲೂ ಪ್ರೂವ್ ಆಗ್ತಾ ಇತ್ತು. ಇದೀಗ ಮತ್ತೊಂದು ಹೆಜ್ಜೆಯನ್ನ ಅಥವಾ ಮತ್ತೊಂದು ಮಜಲನ್ನೇ ತಲುಪಿದ್ದಾರೆ. ವಿಜೇಂದ್ರ ಅಲ್ಲಲ್ಲಿ ಬೀದಿ ನಾಯಿಗಳನ್ನ ಬಿಟ್ಟಿದ್ದಾರೆ, ಹಂದಿ ನಾಯಿಗಳ ಬಗ್ಗೆ ಬಂದು ನನ್ನ ಹತ್ರ ಕೇಳಕ್ ಹೋಗ್ಬೇಡಿ ಅಂತ ಯತ್ನಾಳ್ ಕಿಡಿಕಾರ್ ಹೋಗಿದ್ದಾರೆ ನಿರಾಣಿ ಅವರ ವಿರುದ್ಧ. ಮುರುಗೇಶ್ ನಿರಾಣಿ ಡೆಲ್ಲಿಲಿ ಮತ್ತೆ ಮೊನ್ನೆ ಮಾತಾಡಿ ಎಂಥವ್ರದ್ದು ತಗೋತೀರಿ, ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಹಂದಿಗಳು ಹಾಗೆ ಒದರ್ಕೋತ ಹೋಗ್ತಿರ್ತಾವೆ. ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ. ನಿಮ್ಮ ಮ್ಯಾಗ ಕೆಲವೊಂದು ಅದಾವ ಅಲ್ಲೆಲ್ಲ ಒಂದೊಂದು ಬಿಟ್ಟ ನಾವು ವಿಜೇಂದ್ರ ಅವು ಮಾತಾಡ್ತಾವೆ. ಮುರುಗೇಶ್ ನಿರಾಣಿ ಡೆಲ್ಲಿಲಿ ಮತ್ತೆ ಮೊನ್ನೆ ಮಾತಾಡಿ ಎಂಥವ್ರದ್ದು ತಗೋತೀರಿ, ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಹಂದಿಗಳು ಹಾಗೆ ಒದರ್ಕೋತ ಹೋಗ್ತಿರ್ತಾವೆ. ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ. ನಿಮ್ಮ ಮ್ಯಾಗ ಕೆಲವೊಂದು ಅದಾವ ಅಲ್ಲೆಲ್ಲ ಒಂದೊಂದು ಬಿಟ್ಟ ನಾವು ವಿಜೇಂದ್ರ ಅವು ಮಾತಾಡ್ತಾವೆ. ಮುರುಗೇಶ್ ನಿರಾಣಿ ಡೆಲ್ಲಿಲಿ ಮತ್ತೆ ಮೊನ್ನೆ ಮಾತಾಡಿ ಎಂಥವ್ರದ್ದು ತಗೋತೀರಿ, ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಹಂದಿಗಳು ಹಾಗೆ ಒದರ್ಕೋತ ಹೋಗ್ತಿರ್ತಾವೆ. ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ. ನಿಮ್ಮ ಮ್ಯಾಗ ಕೆಲವೊಂದು ಅದಾವ ಅಲ್ಲೆಲ್ಲ ಒಂದೊಂದು ಬಿಟ್ಟ ನಾವು ವಿಜೇಂದ್ರ ಅವು ಮಾತಾಡ್ತಾವೆ. ಮುರುಗೇಶ್ ನಿರಾಣಿ ಡೆಲ್ಲಿಲಿ ಮತ್ತೆ ಮೊನ್ನೆ ಮಾತಾಡಿ ಸ್ವಪಕ್ಷದವರ ವಿರುದ್ಧವೇ ಈ ರೀತಿಯಾಗಿ ಮಾತನಾಡಿ ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡಿರುವಂಥದ್ದು ಅಥವಾ ಸಿಗಾಕ್ಸಿರುವುದು ಮೊದಲನೇ ಬಾರಿ ಅಲ್ಲ. ಯತ್ನಾಳ್ ಅವರು ಈ ರೀತಿಯಾಗಿ ಹಲವರ ವಿರುದ್ಧ ಕಿಡಿಕಾರಿದ್ದಾರೆ. ಅದರಲ್ಲೂ ನಿರಾಣಿ ಅವರು ಅಂದ್ರೆ ಒಂಥರ ಹಾವು ಮುಂಗ್ಸಿ ಇದ್ದಂತೆ ಯತ್ನಾಳ್ ಮತ್ತೆ ನಿರಾಣಿ ಅವರು. ಅದಕ್ಕೆ ಅವ್ರು ಹೇಳೋದು ವಿಜೇಂದ್ರ ಅಲ್ಲಲ್ಲಿ ಹಂದಿ ನಾಯಿಗಳನ್ನು ಬಿಟ್ಟಿದ್ದಾನೆ, ಅದರಲ್ಲಿ ಒಂದೊಂದು ಮಾತಾಡುತ್ತವೆ, ಅವನ್ನೆಲ್ಲ ಕೇಳಕ್ ಬರಬೇಡಿ ನನ್ನ ಹತ್ರ ಅಂತ ಯತ್ನಾಳ್ ಅಗೇನ್ ಕಿಡಿಕಾರಿದ್ದಾರೆ ನಿರಾಣಿ ಅವರ ವಿರುದ್ಧ.